ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಜನಗಳಿಗೆ ವಾಸ್ತು ಭುವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಒಳ್ಳೆ ಟಿಪ್ಸು ಯಾರಿಗೆಲ್ಲ ಹೆಚ್ಚಿಗೆ ಜ್ಞಾನ ಬೇಕೋ ಅಂಥವ್ರಿಗೆ ಕೊಡೋವಂಥದ್ದು. ಎರಡನೇದು 2 ಪ್ರಶ್ನೆಗಳನ್ನು ತಗೊಳ್ತಾ ಇದ್ದೀನಿ. ಏನು ಒಂದೇ ಪ್ರಶ್ನೆ ಏನಂತಂದರೆ, ಒಬ್ಬರು ಕೇಳ್ತಾ ಇದ್ದಾರೆ, ಮುಚ್ಚಿದ ಬಾವಿಯ ಮೇಲೆ ಮನೆಯನ್ನು ಕಟ್ಟಬಹುದೇ ಅಂತ. ಯಾವುದೋ ಹಳೆ ಬಾವಿ ಇತ್ತು, ಆ ಹಳೆ ಬಾವಿನ ಮುಚ್ಚಿದ್ದೀವಿ, ಅದರ ಮೇಲೆ ಮನೆಯನ್ನು ಕಟ್ಟಬಹುದೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕಟ್ಟಬಹುದು. ಏನು ಕಂಡೀಷನ್ನು? ಆ ಮುಚ್ಚಿದೆಲ್ಲ, ಬಾವಿ ಮುಚ್ಚಿದೆಲ್ಲ ಅದು ಚೆನ್ನಾಗಿ ಪ್ರಾಪರಾಗಿ ಕಾಂಪ್ಯಾಕ್ಟ್ ಆಗಿರಬೇಕು. ಇನ್ಯಾವುದೇ ಕಾರಣಕ್ಕೂ ಆ ಮಣ್ಣು ಒಳಗಡೆ ಕುಸಿಬಾರದು. ಆ ರೀತಿ ಚೆನ್ನಾಗಿ ಬಾವಿಯನ್ನು ಮಣ್ಣು ಹಾಕಿ ಮುಚ್ಚಿ. ಎರಡನೇದು ಏನು ಹೇಳ್ತೀನಿ ಅಂತಂದರೆ, ಇದೇ ಥರ ನನಗೊಂದು ಕೇಸ್ ಬಂದಿತ್ತು, ಒಂದು ಪ್ರಾಜೆಕ್ಟ್ ಬಂದಿತ್ತು. ಆ ಪ್ರಾಜೆಕ್ಟಲ್ಲಿ ಏನು ಮಾಡ್ತಾಯಿದ್ವಿ, ಡಿಸ್ಕಸ್ ಮಾಡ್ತಾ ಸರ್ ಹಿಂಗಾಗಿದೆ, ಇಲ್ಲಿ ಬಾವಿ ಮುಚ್ಚಿದ್ದೀವಿ ಅಂತಂದು ತೋರಿಸೋರು. ಹಳೆ ಕಾಲದ ಬಾವಿ, ನನ್ನ ಪ್ರಕಾರ ಸುಮಾರು ಒಂದು 10 ಅಡಿ ಇತ್ತು ಅನಿಸುತ್ತೆ. ತುಂಬ ದೊಡ್ಡ ಬಾವಿ, 10 ಅಡಿ, ಬಹಳ ಪುರಾತನ ಕಾಲದ್ದು ಅನಿಸುತ್ತೆ. ಇತ್ತು ಸರ್, ಬಾವಿ ಎಲ್ಲ ಮುಚ್ಚಿದ್ದೀವಿ ಮಾಡಿದ್ವಿ, ಈ ಭಾಗದಲ್ಲಿ ಎಲ್ಲಿತ್ತು ಏನಂತ ಕೇಳಿದೆ. ಅವ್ರು ತೋರಿಸೋರು, ಇಂಥ ಭಾಗದಲ್ಲಿ ಇತ್ತು ಅಂತಂದ್ರು. ಸರಿ ಆಯಿತು. ಡಿಸೈನ್ ಮಾಡ್ಬೇಕಾದ್ರೆ ಏನು ಮಾಡಿಬಿಟ್ರೆ ಅಂತಂತಂದರೆ, ನೋಡಿದಾಗ ಅವ್ರದ್ದು ನೋಡಿದಾಗ ಅವ್ರ ಸೈಟ್ ಭಾಗಕ್ಕೆ ಇಲ್ಲಿ ಬಂದಿತ್ತದು. ಯಾಕಂದ್ರೆ ಅವ್ರು ದೊಡ್ಡ ಸೈಟಲ್ಲಿ ನೋಡಿ ಈ ಕಡೆಗೆ ಒಂದು ಮನೆ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅದು ಬಿಟ್ಬಿಟ್ಟು ಇನ್ನು ಉಳಿಕೆ ಸೈಟ್ ಏನಿತ್ತಲ್ಲ ಆ ಭಾಗದಲ್ಲಿ ನೋಡಿದಾಗ ಅವ್ರಿಗೆ ಇಲ್ಲಿತ್ತು. ಅಂದರೆ ಹಳೇ ಇದಕ್ಕೆ ಲೆಕ್ಕಾಚಾರಕ್ಕೆ ಅಂತ ಬಂದಾಗ ಅವ್ರು ನಾರ್ತ್ ಈಸ್ಟ್ಗೆ ಇತ್ತದು. ಹೊಸದಾಗಿ ಅಂತ ಬಂದಾಗ ಏನಾಯಿತು, ಇದು ಹೊಸದಾಗಿ ಮನೆ ಕಟ್ಬಿಟ್ಟಿದ್ದಾರೆ, ಈ ಭಾಗದಲ್ಲಿದೆ. ಈ ಭಾಗದಲ್ಲಿ ಸುಮಾರು ಕೇಳಿದೆ, ಸುಮಾರು ಒಂದು 10 ಅಡಿ ಇದೆ ಸರ್ ಅಂತ ಹೇಳಿದ್ರು. 10 ಅಡಿ ಇತ್ತು, ನಾವು ಮುಚ್ಚಿದ್ದೀವಿ, ಮಣ್ಣು ಮುಚ್ಚಿದ್ದೀವಿ. ಅದ ಮೇಲೆ ಎಷ್ಟು ಅಂದರೆ, ಅದ ಮೇಲೆ ಇನ್ನೊಂದು 2-3 ಅಡಿ ತನಕ ಮಣ್ಣು ಮುಚ್ಚಿಬಿಟ್ಟಿದ್ದೀವಿ. ಮುಂಚೆ ರೋಡೆಲ್ಲ ಡೌನ್ ಇತ್ತು, ಸೊ ಹಾಗಾಗಿ ಮುಚ್ಚಿದ್ವಿ. ಮತ್ತು ರೋಡ್ ಅಪ್ ಆಗ್ತಾ ಇದ್ದಂಗೆ ಮತ್ತೆ ಮಣ್ಣು ತರಿಸಿ ಎಲ್ಲ ಮುಚ್ಚಿದ್ವಿ ಮಾಡಿದ್ದು. ರೈಟ್. ನಾನೇನು ಮಾಡಿದೆ, ಡಿಸೈನ್ ಮಾಡ್ಬೇಕಾದ್ರೆ ಏನು ಮಾಡಿದೆ, ಟೇಕನ್ ಎ ಕೇರ್. ಏನಂತಾರೆ, ಮುಚ್ಚಿದರೆ ಯಾವತ್ತು ಬೇಕಾದ್ರೂ ಆ ಭಾಗದಲ್ಲಿ ಮತ್ತೆ ಮಣ್ಣು ಕುಸಿತ ಆಗಬಹುದು, ಆಗದೇನು ಇರಬಹುದು, ಬಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಏನು ಮಾಡಿಬಿಟ್ಟೆ, ಈ ಭಾಗಕ್ಕೆ ಏನು ಮಾಡಿದೆ, ಇಲ್ಲಿ ಮಾಡಿದಾಗ ಏನು ಮಾಡಿಬಿಟ್ಟೆ, ಇಲ್ಲಿಗೆ ನೀಟಾಗಿ ಕಾಲಮ್ಸನ್ನು ಇಲ್ಲಿ ತರಲಿಲ್ಲ ನಾನು, ಕಾಲಮನ್ನು ಅಕ್ಕಪಕ್ಕದಲ್ಲಿ ತೊಗೊಂಡು ಬಂದು ಏನು ಮಾಡಿದ್ವಿ, ಈ ಭಾಗಕ್ಕೆ ಅವ್ರಿಗೆ ನೀಟಾಗಿ RCC ಸ್ಲ್ಯಾಬನ್ನು ಕೊಟ್ಬಿಟ್ಟೆ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲೇ RCC ಸ್ಲ್ಯಾಬ್ ಅಂತಂದರೆ ಮನೆ ತಾರಸಿ ಹೆಂಗೆ ಬರುತ್ತಲ್ಲ, ಸೊ ಆ ಥರ ಇಲ್ಲಿಗೆ ಸ್ಟೀಲನ್ನು ಕಟ್ಸ್ಬಿಟ್ಟು ಮಾಡಿ ಅದಕ್ಕೆ ಸುಮಾರು ಒಂದು 6 ಇಂಚ್ ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಅದೇ ಲೆವೆಲ್ಗೆ ಈ ಬಿಲ್ಡಿಂಗ್ ಎಲ್ಲ ತೊಗೊಂಡು ಬಂದು ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ಫರ್ದರ್ ಮಾಡ್ಕೊಂಡಿದ್ದೆ. ಸೊ ಯಾರು ಪ್ರಶ್ನೆ ಕೇಳಿದಿರೋ, ನೀವು ಈ ರೀತಿಯ ಬಾವಿ ಇದ್ದ ಭಾಗದಲ್ಲಿ RCC ಸ್ಲ್ಯಾಬನ್ನು ಕ್ಯಾಶ್ ಮಾಡಿಬಿಟ್ಟು ಧಾರಾಳ ಮನೆಯನ್ನು ಕಟ್ಕೊಂಡು ಹೋಗೋದು. ಯಾಕಂದರೆ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಅಲ್ಲಿ ಮತ್ತೆ ಮಣ್ಣಿನ ಕುಸಿತ ಆಯಿತು ಮಾಡ್ತು ಅಂತಂತೇಳಿ ಮನೆಯ ಭಾಗ ವೀಕ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ವಾಸ್ತುವಿನ ಶಾಸ್ತ್ರದ ಪ್ರಕಾರ ಅಲ್ಲಿ ತಪ್ಪೇನೂ ಇಲ್ಲ, ಕಟ್ಕೋಬೋದು, ಕಟ್ಕೊಳ್ಳಿ. ಓಕೆ, ರೈಟ್. ಎರಡನೇದು ಕೇಳ್ತಾ ಇದ್ದಾರೆ, ರ್ಯಾಂಪು, ಪಾರ್ಕಿಂಗ್ ಭಾಗದಲ್ಲಿ ರ್ಯಾಂಪ್ ಎಲ್ಲೆಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಲ್ವೇಸ್ ವಾಸ್ತು ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಈಗ ರ್ಯಾಂಪು ಅಂತ ಬಂದಾಗ ಏನಾಗುತ್ತೆ, ಒಂದು ಈ ಕಡೆಯಿಂದ ನಾರ್ತ್ ಈಸ್ಟಿಂದ ರ್ಯಾಂಪನ್ನು ತೊಗೋಬೋದು. ಓಕೆ. ಎರಡನೇದು ಈಸ್ಟ್ ಆಫ್ ನಾರ್ತ್ ಈಸ್ಟಿಂದ ರ್ಯಾಂಪನ್ನು ತೊಗೋಬೋದು. ಈ ರೀತಿ, ಇದು ಈ ರೀತಿ, ಅಂದರೆ ಇಲ್ಲಿಂದ ಇದು ಇಳಿಯೋ ರೀತಿಯಲ್ಲಿ ಇರಬೇಕಿದು, ಇದು ಇಲ್ಲಿಂದ ಇಲ್ಲಿಗೆ ಇಳಿಯೋ ರೀತಿಯಲ್ಲಿ ಇರಬಹುದು. ಓಕೆ. ಹಾಗೆ ಬಂದಾಗ ಏನಾಗುತ್ತೆ ಅಂತಂದರೆ, ನೀವು ಸೌತ್ ಭಾಗದಲ್ಲಿ ಅಂತ ಬಂದಾಗ, ದಕ್ಷಿಣ ಭಾಗದಲ್ಲಿ ಅಂತ ಬಂದಾಗ ಈ ಥರ ಈ ರೀತಿ ಇಳಿಬಹುದು, ರ್ಯಾಂಪಲ್ಲಿರ್ಬೋದು. ಓಕೆ. ಹಾಗೆ ವೆಸ್ಟ್ಗೆ ಅಂತ ಬಂದಾಗ ನಾರ್ತ್ ವೆಸ್ಟಲ್ಲೂ ಕೂಡ ಬರಬಹುದು, ಈ ರೀತಿ ಬರಬಹುದು, ಮಾಡ್ಕೋಬೋದು. ಸೊ 1 2 3 4 ಈ 4 ಭಾಗದಲ್ಲಿ ನೀವೇನು ಮಾಡ್ಬೋದು, ನಿಮ್ಮ ಪಾರ್ಕಿಂಗ್ ಏರಿಯಾಗೆ ರ್ಯಾಂಪನ್ನು ಮಾಡ್ಬೋದು. ಯಾವ ದಿಕ್ಕು ಅಂತ ಕೇಳಿಲ್ಲ, ಹಾಗಾಗಿ ನಾನು 4 ದಿಕ್ಕಿಗೂ ಕೊಟ್ಟುಬಿಟ್ಟಿದ್ದೀನಿ. ಓಕೆ, ರೈಟ್. ವಾಸ್ತು ಟಿಪ್ಸ್ ಏನು ಹೇಳಿದೆ, ಯಾರಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಬೇಕು, ಯಾರಿಗೆ ಚೆನ್ನಾಗಿ ನಾಲೆಡ್ಜ್ ಬೇಕು, ಅವರು ಯಾವ ಭಾಗದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ವಾಸ್ತುವಿನ ಪ್ರಕಾರ ಏನಾಗುತ್ತೆ ಅಂದರೆ, ಯಾರು ರಾತ್ರಿಯ ಹೊತ್ತು ಈಸ್ಟ್ ಭಾಗಕ್ಕೆ ಈ ಕಡೆಗೆ ತಲೆಯನ್ನು ಇಟ್ಟು ಮಲ್ಕೊಳ್ತಾರೋ ಅವರಿಗೆ ಮೈಂಡು ಬಹಳ ಆ್ಯಕ್ಟಿವ್ ಆಗಿರುತ್ತೆ, ಬಹಳ ಚುರುಕಾಗಿರುತ್ತೆ, ಹೆಚ್ಚಾಗಿ ಜ್ಞಾನವನ್ನು ಪಡೆಯುವಂಥ ಅವಕಾಶ ಇರುತ್ತೆ. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಅವರಿಗೆ
ಆಗ್ತಾ ಇರುತ್ತೆ. ಹಾಗಾದರೆ ವಿದ್ಯಾಭ್ಯಾಸ ಪಡಿಬೇಕಂತಂಥವ್ರು, ಜ್ಞಾನವನ್ನು ಪಡಿಬೇಕಂತಂಥವ್ರು ಪ್ರೊಫೆಷನಲ್ಲಿ ಎಕ್ಸಲೆಂಟ್ ಆಗಬೇಕು, ಜೀವನದಲ್ಲಿ ಸದಾ ಏನಾದ್ರು ಒಂದೆಲ್ಲ ಒಂದು ಕಲಿತಾನೇ ಇರಬೇಕು ಅನ್ನೋಂಥ ವ್ಯಕ್ತಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು, ಯಾವುದೇ ವಯಸ್ಸಿನ ವ್ಯಕ್ತಿಗಳಾಗಿರ್ಬೋದು, ಅವರು ಹೆಚ್ಚೆಚ್ಚು ಜ್ಞಾನವನ್ನು ಪಡಿಬೇಕು ಅನ್ನೋಂಥ ಹಂಬಲ ಇರೋಂಥವ್ರು ಮಾಡಬೇಕಾಗತ್ತ ಕೆಲಸ ಯಾವುದು ಅಂತಂದರೆ, ರಾತ್ರಿ ಹೊತ್ತು ಮಲಗಬೇಕಾದ್ರೆ ಈಸ್ಟ್ ಬೆಡ್ ಹೆಡ್, ಈಸ್ಟ್ ಕಡೆಗೆ ತಲೆಯನ್ನು ಇಟ್ಟು ಮಲಗೋದ್ರಿಂದ ಅವರಿಗೆ ಆ ಒಂದು ವಿಶೇಷವಾದಂಥ ಒಂದು ಶಕ್ತಿ ಚೈತನ್ಯ ಬರ್ತಾ ಇರುತ್ತೆ. ಚೆನ್ನಾಗಿದೆ ವಾಸ್ತು ಟಿಪ್ಸು. ಮಕ್ಕಳನ್ನೆಲ್ಲರನ್ನೂ ಕೂಡ ಈಸ್ಟ್ ಕಡೆಗೆ ತಲೆ ಇಟ್ಟು ಮಲಗಿಸೋದ್ರಿಂದ ಅವರಿಗೆ ಆ ಒಂದು ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಅವರಿಗೆ ಆಡ್ತಾ ಇರುತ್ತೆ. ಹೆಂಗಾಗುತ್ತೆ ಅಂದರೆ ಅವರಿಗೆ ಗ್ರಾಸ್ಪಿಂಗ್ ಪವರ್ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಏನಾದ್ರು ಹೇಳಿದಾಗ, ಹೇಳ್ಕೊಟ್ಟಾಗ, ಮಾಡಿದಾಗ ಏನಾಗುತ್ತೆ, ಅದನ್ನು ಬೇಗ ಅವರು ಅದನ್ನು ಗ್ರಹಣ ಶಕ್ತಿ ಅವರಿಗೆ ಚೆನ್ನಾಗಿ ಬರುತ್ತೆ. ಗ್ರಹಣ ಶಕ್ತಿ ಚೆನ್ನಾಗಾಯ್ತು ಅಂತಂದರೆ ಅವ್ರಿಗೇನಾಗುತ್ತದೆ, ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಅವ್ರ ತಲೆಗೆ ಹತ್ತುತ್ತೆ ಅಲ್ವಾ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಹೇಳ್ತಾ ನಮಸ್ತೆ, ಜೈ ಹಿಂದ್.